ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ನ ಬಗ್ಗೆ ಅಪ್ಡೇಟ್ಗಳನ್ನ ಕೊಟ್ಟಿದ್ದೀನಿ. ಇವನ್ ನಿನ್ನೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ JSW ಎನರ್ಜಿ ಲಿಮಿಟೆಡ್, 615 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಹಾಗೆ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸಣ್ಣ ಕಂಪನಿ ಏನಲ್ಲ, ದೊಡ್ಡ ಕಂಪನಿ. ಜೊತೆಗೆ ಜಿಂದಾಲ್ ಗ್ರೂಪ್ ನ ಕಂಪನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಜಿಂದಾಲ್ ಗ್ರೂಪ್ ಎಷ್ಟು ದೊಡ್ಡ ಗ್ರೂಪ್ ಅಂತ. ಇದು ಕೂಡ ಒಂದು ಕಾಂಗ್ಲೋಮರೇಟ್. ಹೇಗೆ ಟಾಟಾ ಗ್ರೂಪ್, ಆದಿತ್ಯ ಬಿರ್ಲಾ ಗ್ರೂಪ್, ರಿಲಯನ್ಸ್ ಗ್ರೂಪ್ ಇದೆಯೋ ಅದೇ ರೀತಿ ಇದು ಕೂಡ ಒಂದು ದೊಡ್ಡ ಗ್ರೂಪ್ ನಮ್ಮ ದೇಶದಲ್ಲಿರುವಂತದ್ದು. ಎಸ್ಪೆಷಲಿ JSW ಎನರ್ಜಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇನ್ ಕೇಸ್ ನಾವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, 55% ಪಾಸಿಟಿವ್ ಇದೆ 6 ಮಂತ್ಸ್ ಅಲ್ಲಿ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 154% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 743%. ಜೊತೆಗೆ ನೋಡಬಹುದು 2021 ಹೈನ ನಂತರ ಯಾವ ರೀತಿ ಡೌನ್ ಆಗಿತ್ತು ಸ್ಟಾಕ್ ಅಂತ, 46% ಡೌನ್. ನಂತರ ಸಾಲಿಡ್ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಪ್ ಟು 2021 ಯಾವುದೇ ರೀತಿಯ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಪವರ್ ಕಂಪನಿಗಳ ತರನೇ ಇದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ನೀವು ಯಾವುದೇ ಪವರ್ ಸೆಕ್ಟರ್ ನ ಸ್ಟಾಕ್ ಅನ್ನ ನೋಡಿ ಅಪ್ ಟು 2020 ಅಥವಾ 21 ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ. ಅಂತ ಒಳ್ಳೆ ರಿಟರ್ನ್ಸ್ ಖಂಡಿತ ಯಾವ ಪವರ್ ಸೆಕ್ಟರ್ ನ ಕಂಪನಿ ಕೂಡ ಜನರೇಟ್ ಮಾಡಿ ಕೊಟ್ಟಿರಲಿಲ್ಲ. ಆದ್ರೆ 2021 ನಂತರ ಎಲ್ಲವೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಫ್ಯೂ ಇಯರ್ಸ್ ಅಲ್ಲಿ ತಂದು ಕೊಟ್ಟಿದ್ದಾವೆ. ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ, ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಆ ಸೆಕ್ಟರ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಸೊ ಎಲ್ಲಾನು ಕೂಡ ಇವುಗಳಿಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ಲಿಕ್ಕೆ ಕಾರಣ ಆಗಿದ್ದಾವೆ. ಜೊತೆಗೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡುವಂತ ಎಲ್ಲ ಕಂಪನಿಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ನಾವು ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೀವೆಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಎಸ್ಪೆಷಲಿ ಕಂಪನಿಯ ಬಿಸ್ನೆಸ್ ಬಗ್ಗೆ ಇಲ್ಲಿ ವಿಚಾರಗಳಿರುತ್ತೆ. ಕರೆಂಟ್ಲಿ ನೋಡಬಹುದು 6677 ಮೆಗಾವ್ಯಾಟ್ ಜನರೇಟ್ ಮಾಡ್ತಾ ಇದೆ. ಅದರಲ್ಲಿ 3158 ಮೆಗಾವ್ಯಾಟ್ ಥರ್ಮಲ್ ಪವರ್ ಇಂದ ಬರ್ತಾ ಇದೆ. 1391 ಮೆಗಾವ್ಯಾಟ್ ಹೈಡ್ರೋ ಪವರ್ ಇಂದ ಇದೆ. 1461 ಮೆಗಾವ್ಯಾಟ್ ವಿಂಡ್ ಎನರ್ಜಿ ಇದೆ. ಹಾಗೆ 667 ಮೆಗಾವ್ಯಾಟ್ ಸೋಲಾರ್ ಪವರ್ ಇಂದ ಜನರೇಟ್ ಆಗ್ತಾ ಇದೆ. ಜೊತೆಗೆ ಪವರ್ ಟ್ರೇಡಿಂಗ್ ಅಲ್ಲೂ ಕೂಡ ಇದೆ. 2006 ಕೂಡ ಪವರ್ ಟ್ರೇಡಿಂಗ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಹಾಗೆ ಕಂಪನಿಯ ಪ್ಲಾಂಟ್ಸ್ ಕೂಡ ನೋಡಬಹುದು. ಬಾಸ್ಪಾ, ಕರ್ಚಮ್, ವಾಂಗ್ಟು, ಬಾರ್ಮರ್, ವಿಜಯನಗರ್, ರತ್ನಗಿರಿ ಈ 5 ಕಡೆ ಕಂಪನಿ ತನ್ನ ಪ್ಲಾಂಟ್ ಗಳನ್ನ ಹೊಂದಿದೆ. ಈ ಕಂಪನಿ ಬಗ್ಗೆ ಎಸ್ಪೆಷಲಿ ನನಗೆ ಅಟ್ರಾಕ್ಟ್ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಮ್ಯಾಗಝೈನ್ ಅಲ್ಲಿ ಓದಿದಂತ ಕೆಲವು ವಿಚಾರಗಳು. ಅದನ್ನೇ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ನಾನೊಂದು ಆರ್ಟಿಕಲ್ ಅನ್ನ ಓಪನ್ ಮಾಡಿದ್ದೀನಿ JSW ಎನರ್ಜಿ ಬಗ್ಗೆ. ಇದು ರಿನ್ಯೂವಬಲ್ ವಾಚ್ ಅನ್ನುವಂತ ಮ್ಯಾಗಝೈನ್ ನ ಆರ್ಟಿಕಲ್. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ. ಬಟ್ ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಈ ಫ್ಯೂಚರ್ ಔಟ್ಲುಕ್ ಬಗ್ಗೆ ಕವರ್ ಮಾಡ್ತೇನೆ. ನೋಡೋಣ ಇದರಲ್ಲಿ ಫ್ಯೂಚರ್ ಔಟ್ಲುಕ್ ಏನೇನಿದೆ ಅಂತ. ಈಗಲೇ ನೋಡಬಹುದು, ದ ಕಂಪನಿ ಆಸ್ ಎ ಸಿಗ್ನಿಫಿಕೆಂಟ್ ಪೈಪ್ಲೈನ್ ಆಫ್ ಅಂಡರ್ ಕನ್ಸ್ಟ್ರಕ್ಷನ್ ರಿನ್ಯೂವಬಲ್ ಅಂಡ್ ಥರ್ಮಲ್ ಪ್ರಾಜೆಕ್ಟ್ಸ್ ಟು ಬಿ ಕಮಿಷನ್ ಡ್ಯೂರಿಂಗ್ ಕ್ಯಾಲೆಂಡರ್ ಇಯರ್ 2024. These include 2.2 gigawatt of renewable energy capacity encompassing hydro and wind power. ಅಂದ್ರೆ ಹಲವಾರು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತ ಪ್ಲಾಂಟ್ ಗಳು ಅಂಡರ್ ಕನ್ಸ್ಟ್ರಕ್ಷನ್ ಇದಾವೆ. ಅವು 2024 ಓಪನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ 2.2 ಗಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಇದೆ. ಅದರಲ್ಲಿ ಸೋಲಾರ್ ಆಗ್ಬೋದು, ಹೈಡ್ರೋ ಪವರ್ ಆಗ್ಬೋದು, ವಿಂಡ್ ಪವರ್ ಆಗ್ಬೋದು. ಎಲ್ಲಾನು ಸೇರಿ ಟೋಟಲ್ ರಿನ್ಯೂವಬಲ್ ಎನರ್ಜಿ ಶೇರ್ 2.2 ಗಿಗಾವ್ಯಾಟ್ ಅಂತ ಹೇಳ್ತಿದೆ ಈ ಮ್ಯಾಗಝೈನ್ ನ ಆರ್ಟಿಕಲ್. ಡ್ಯೂರಿಂಗ್ 2024 JSW ಎನರ್ಜಿ plans to commission approximately 2 gigawatt of wind energy capacity. ಸೊ ಇಟ್ ಯೂಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ಗಿಗಾವ್ಯಾಟ್ ವಿಂಡ್ ಎನರ್ಜಿ ಕೆಪಾಸಿಟಿ ಅಂದ್ರೆ ಇದೇನು ಸಣ್ಣ ಟಾರ್ಗೆಟ್ ಅಲ್ಲ. ಅದ್ರ ಜೊತೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಾಜೆಕ್ಟ್ಸ್ ಅಂಡರ್ ಟ್ರಾಂಚೆ 9 ಅದರಲ್ಲಿ 810 ಮೆಗಾವ್ಯಾಟ್, ಹಾಗೆ ಟ್ರಾಂಚೆ 10 ಅಲ್ಲಿ 234 ಮೆಗಾವ್ಯಾಟ್, ಹಾಗೆ ಟ್ರಾಂಚೆ 12 ಅಲ್ಲಿ 300 ಮೆಗಾವ್ಯಾಟ್. ಅನದರ್ ರಿನ್ಯೂವಬಲ್ ಪ್ರಾಜೆಕ್ಟ್ ಅಂಡರ್ ಕನ್ಸ್ಟ್ರಕ್ಷನ್ Kuher hydro power project with capacity of 240 megawatt in Himachal Pradesh. ಹಾಗೆ the project is nearing completion. ಆಲ್ಮೋಸ್ಟ್ ಕಂಪ್ಲೀಟ್ ಆಗುವಂತ ಹಂತಕ್ಕೂ ಕೂಡ ಇದು ಬಂದಿದೆ. ಹಿಮಾಚಲ್ ಪ್ರದೇಶದಲ್ಲಿ ಇರುವಂತ ಹೈಡ್ರೋ ಪವರ್ ಪ್ರಾಜೆಕ್ಟ್. ಹಾಗೆ ಇನ್ ಅಡಿಷನ್ ಟು ಹೈಡ್ರೋ ಅಂಡ್ ವಿಂಡ್ ಪ್ರಾಜೆಕ್ಟ್ಸ್ ನೋಡಬಹುದು 350 ಮೆಗಾವ್ಯಾಟ್ ಯೂನಿಟ್ 2 ಆಫ್ ದ ಇಂಡ್ ಭಾರತ್ ಥರ್ಮಲ್ ಸ್ಟೇಷನ್ ಇಸ್ ಲೈಕ್ಲಿ ಟು ಬಿ ಕಮಿಷನ್ ಇನ್ ದ 4th quarter of 23-24. ಅಂದ್ರೆ ಈ ಕ್ವಾರ್ಟರ್ ಅಲ್ಲಿ ಅದು ಓಪನ್ ಆಗುವಂತ ಚಾನ್ಸಸ್ ಇದೆ. ರಿವೈವಲ್ ವರ್ಕ್ಸ್ ಕೂಡ ಈ ಪ್ಲಾಂಟ್ ಅಲ್ಲಿ ಈಗಾಗಲೇ ನಡೀತಿದೆ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ನೋಡಬಹುದು ಟಾರ್ಗೆಟ್ಸ್ ಗಳನ್ನ. ಕಂಪನಿ ಪ್ಲಾನ್ಸ್ ಟು ಸ್ಕೇಲ್ ಅಪ್ ಇಟ್ಸ್ ಸ್ಟೋರೇಜ್ ಬಿಸ್ನೆಸ್. ಸ್ಟೋರೇಜ್ ಬಿಸ್ನೆಸ್ ಕಡೆ ಕೂಡ ಗಮನ ಕೊಡ್ತಾ ಇದೆ. ಇಟ್ ಹ್ಯಾಸ್
signed MOUs for 72 gigawatt hour of hydro PSPs in various states. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ 72 ಗಿಗಾವ್ಯಾಟ್ ಅವರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಇಂದ ಪವರ್ ಸ್ಟೋರೇಜ್ ಬಗ್ಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಜೊತೆಗೆ ಕಂಪನಿ ಇತ್ತೀಚೆಗೆ 2.4 ಗಿಗಾವ್ಯಾಟ್ ಅವರ್ ಹೈಡ್ರೋ PSP ಕೆಪಾಸಿಟಿ ಇರುವಂತ ಒಂದು ಪ್ರಾಜೆಕ್ಟ್ ಅನ್ನು ಕೂಡ ಪಡ್ಕೊಂಡಿದೆ. ಅದು ಕರ್ನಾಟಕ ಗವರ್ನಮೆಂಟ್ ಇಂದ ನೆಕ್ಸ್ಟ್ 36 ಮಂತ್ಸ್ ಅಲ್ಲಿ ಇದನ್ನ ಕಮಿಷನಿಂಗ್ ಮಾಡುವಂತ ಪ್ಲಾನ್ ಕೂಡ ಕಂಪನಿ ಹಾಕೊಂಡಿದೆ. ಅದ್ರ ಜೊತೆ ನೋಡಬಹುದು 12.3 ಗಿಗಾವ್ಯಾಟ್ ಹೈಡ್ರೋ PSP ಕೆಪಾಸಿಟಿ ಇನ್ ದ ಸ್ಟೇಟ್ಸ್ ಆಫ್ ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ, ರಾಜಸ್ಥಾನ್ ಅಂಡ್ ಮಹಾರಾಷ್ಟ್ರ. ಇಲ್ಲೂ ಕೂಡ ಹಲವಾರು ಪ್ರಾಜೆಕ್ಟ್ ಗಳನ್ನ ಪಡ್ಕೊಂಡಿದೆ. ಜೊತೆಗೆ 500 ಮೆಗಾವ್ಯಾಟ್ ಗೆ ಸಂಬಂಧಪಟ್ಟಂತೆ ಲೆಟರ್ ಆಫ್ ಅವಾರ್ಡ್ ಕೂಡ ಪಡ್ಕೊಂಡಿದೆ. SECI ಅಂದ್ರೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ. ಇದು ಕೂಡ 2024ರಲ್ಲಿ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಕಂಪನಿ ಇಸ್ ವೆಂಚರಿಂಗ್ ಇನ್ ಟು ದ ಡೆವಲಪ್ಮೆಂಟ್ ಆಫ್ 1 ಗಿಗಾವ್ಯಾಟ್ ಆಫ್ ವಾಫರ್ ಸೆಲ್ ಮಾಡ್ಯೂಲ್ ಕೆಪಾಸಿಟಿ ಅಲೋಕೇಟೆಡ್ ಅಂಡರ್ ದ PLI ಸ್ಕೀಮ್ ಟ್ರಾಂಚೆ 2. It aims to make this capacity operational by April 25. The order to de-risk the supply chain. ಅಂದ್ರೆ ಸೋಲಾರ್ಗೆ ಸಂಬಂಧಪಟ್ಟಂತೆ ವಾಫರ್ ಸೆಲ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತೆ ಕೂಡ ಕಂಪನಿ ಬಿಸ್ನೆಸ್ ಇಳಿದಿದೆ. ಅದು ಏಪ್ರಿಲ್ 2025ಗೆ ಆಪರೇಷನಲ್ ಆಗಬಹುದು ಅನ್ನುವಂತ ಮಾಹಿತಿಯನ್ನ ಈ ಆರ್ಟಿಕಲ್ ಕವರ್ ಮಾಡಿದೆ. ಹಾಗೆ ಅಪಾರ್ಟ್ from these projects, JSW Energy will set up a 3800 TPA green hydrogen plant using 25 megawatt of renewable energy. 25 megawatt renewable energy ಬಳಸಿ 3800 TPA green hydrogen plant ಸೆಟ್ ಅಪ್ ಮಾಡುವಂತ ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದೆ. ಇದಕ್ಕೆ JSW Steel ಗೆ ಕಾಂಟ್ರಾಕ್ಟ್ ಕೂಡ ಕೊಟ್ಟಿದೆ. ಸೊ ನೋಡಬಹುದು the project will be commissioned in the next 18 to 24 months. ಸೊ ಇದ್ರ ಜೊತೆ an MOU has been signed between JSW Energy and JSW Steel for 85,000 to 90,000 tons of green hydrogen and green oxygen for ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಬೈ 2030. ಸೊ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದೆ, ಎಸ್ಪೆಷಲಿ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಗೆ. ಸೊ ಈ ಪ್ಲಾನ್ಸ್ ಏನಿದೆ, ಫ್ಯೂಚರ್ ಔಟ್ಲುಕ್ ಏನಿದೆ, ಖಂಡಿತ ನನಗೆ ಪಾಸಿಟಿವ್ ಸೈನ್ಸ್ ಅನ್ನ ತೋರಿಸ್ತಿದೆ ಅಂತ ಹೇಳ್ಬೋದು ಈ ವಿಚಾರಗಳು. ಅದೇ ಇವೆಲ್ಲನೂ ಕೂಡ ಕಂಪನಿಗೆ ಸಿಕ್ಕಿರುವಂತಹ ಕೆಲವು ಪ್ರಾಜೆಕ್ಟ್ಗಳು, ಹಾಗೆ ಕಂಪನಿ ಮುಂದಿನ ದಿನಗಳಲ್ಲಿ ಅಚೀವ್ ಮಾಡ್ಲಿಕ್ಕೆ ಹಾಕೊಂಡಿರುವಂತಹ ಟಾರ್ಗೆಟ್ಗಳು. ಸೊ ಇನ್ ಕೇಸ್ ಇವೆಲ್ಲನೂ ಚೆನ್ನಾಗಿ ವರ್ಕ್ಔಟ್ ಆಯ್ತು ಅಂತಂದ್ರೆ ಕಂಪನಿಗೆ ಖಂಡಿತ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಮುಂದಿನ 5-6 ವರ್ಷಗಳಲ್ಲಿ ಗಳಿಸೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಈ ಕಂಪನಿಯಲ್ಲಿ. ಸೊ ಜೊತೆಗೆ ಸ್ವಲ್ಪ ರಿಸ್ಕ್ ಕೂಡ ಕಡಿಮೆನೆ ಅಂದ್ಕೊಳ್ಬಹುದು. ಯಾಕೆ ಅಂತಂದ್ರೆ ಒಂದು ದೊಡ್ಡ ಗ್ರೂಪ್ ನ ಕಂಪನಿ, ಜೊತೆಗೆ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಯಾವುದೋ 1,000-2,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅಲ್ಲ. ಹಾಗಂತ ನಮ್ಗೆ ಇಲ್ಲಿ ಲಾಸ್ ಆಗೋದೇ ಇಲ್ಲ ಅಂತಲ್ಲ. ನಾವೀಗ ತಾನೇ ಚಾರ್ಟ್ ಅಲ್ಲಿ ನೋಡಿದ್ವಿ, 46-47% ಕರೆಕ್ಷನ್ ಕೂಡ ಆಗಿತ್ತು. ನಂತರ ಸ್ಟ್ರಾಂಗ್ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಬಟ್ ಏನು ನಾವು ಈಗ ಕಂಪನಿಯ ಫ್ಯೂಚರ್ ಔಟ್ಲುಕ್ ಅನ್ನ ನೋಡಿದ್ವಿ ಇಲ್ಲಿ. ಸೊ ಇದೆಲ್ಲನೂ ಕೂಡ ಖಂಡಿತ ಬಿಗ್ ಪಾಸಿಟಿವ್ಸ್ ಅನ್ನ ನಮಗೆ ತೋರಿಸ್ತಾ ಇದೆ. ಇನ್ ಕೇಸ್ ಇದೆಲ್ಲನೂ ಕೂಡ ಚೆನ್ನಾಗಿ ವರ್ಕೌಟ್ ಆದ್ರೆ ನಾವು ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನನಗೆ ಈ ಪಾಯಿಂಟ್ಸ್ ಗಳು ಈ ಸ್ಟಾಕ್ ನ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತಿದೆ. ಸೊ ನೀವು ಕೂಡ ಕಂಪನಿ ಬಗ್ಗೆ ಇನ್ನು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳಿ, ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಸ್ಕ್ ಅಪೆಟೈಟ್ ಗೆ ತಕ್ಕಂತೆ ನಿರ್ಧಾರವನ್ನು ತಗೊಳ್ಬಹುದು. ಸೊ ನಾವು ಕಂಪನಿ ಬಗ್ಗೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಆಸ್ ಯೂಶುವಲ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ 11,968 ಕೋಟಿ ರಿಸರ್ವ್ಸ್ ಇದೆ. ಒಳ್ಳೆ ಪ್ರಮಾಣದ ರಿಸರ್ವ್ಸ್ ಅಂತಾನೆ ಹೇಳ್ಬೋದು. ಗ್ರೋಯಿಂಗ್ ಮಾಡೆಲ್ ಇದೆ ರಿಸರ್ವ್ಸ್. ನಂತರ ಲಾಂಗ್ ಟರ್ಮ್ ಅಲ್ಲಿ 3,136 ಕೋಟಿ ಸಾಲ ಇದೆ. ನಂತರ ಶಾರ್ಟ್ ಟರ್ಮ್ ಅಲ್ಲಿ ಕೂಡ 3,137 ಕೋಟಿ ಸಾಲ ಇದೆ. ಅರೌಂಡ್ 6,000 ಚಿಲ್ಲರೆ ಕೋಟಿ ಸಾಲ ಇದೆ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಎರಡು ಸೇರಿಸಿ. ಜೊತೆಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಗೆ ಬಂದ್ರೆ 435 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದು ಸಾಲ ಇದೆ. ಸೊ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಸಾಲ ಇದೆ ಅಂದ ತಕ್ಷಣ ಆ ಕಂಪನಿ ಸರಿ ಇಲ್ಲ ಅಂತಲ್ಲ, ಕಂಪನಿ ಪ್ರಾಫಿಟಬಲ್ ಇದೆಯಾ, ಇಟ್ ಮ್ಯಾಟರ್ಸ್ ಮೋರ್. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಕಂಪನಿಯ ಸೇಲ್ಸ್ ಅನ್ನು ನೋಡಬಹುದು. 6,057 ಕೋಟಿಯಿಂದ ಶುರುವಾಗಿ 2002ರಲ್ಲಿ 8,800, 8,600, 9,300, 9,800, ಮತ್ತೆ 8,200, 8,000, 9,100, 8,200, 6,900. ಸೊ ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಬಂದಿದೆ, 6,000ರಿಂದ 9,000 ಮಧ್ಯೆ. ನಂತರ 2022 ನಲ್ಲಿ ಮತ್ತೆ 8,000ಕ್ಕೆ ಬಂತು. 23 ನಲ್ಲಿ 10,300, ಈಗ 11,400ಕ್ಕೆ ಬಂದಿತ್ತು. ಎಸ್ಪೆಷಲಿ ಲಾಸ್ಟ್ 3 ಇಯರ್ಸ್ ಅಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ರೆವಿನ್ಯೂ ಇಂಪ್ರೂವ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ 2014ರಿಂದ ನೆಟ್ ಪ್ರಾಫಿಟ್ ಅನ್ನು ನೋಡೋಣ. 760 ಕೋಟಿ, 1,300, 1,400, ಮತ್ತೆ 600, ಮತ್ತೆ 85 ಕೋಟಿಗೆ ಬಂತು. ನಂತರ ಕಮ್ ಬ್ಯಾಕ್ ಕೂಡ ಮಾಡ್ತು. ನಂತರ 1,081, ಮತ್ತೆ 823, 1,700, 1,400, ಈಗ 1,661ಕ್ಕೆ ಬಂದಿದೆ. ಇಲ್ಲಿ ಫ್ಲಕ್ಚುಯೇಷನ್ಸ್ ಇದೆ, ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗ್ತಾ ಹೋಗ್ತಾ ಇಲ್ಲ, ಬಟ್ ಫ್ಲಕ್ಚುಯೇಷನ್ಸ್ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ರಿಟರ್ನ್ ಆನ್ ಇಕ್ವಿಟಿ ದೊಡ್ಡ ನಂಬರ್ಸ್ ಇಲ್ಲ, ಸಿಂಗಲ್ ಡಿಜಿಟ್ ಅಲ್ಲಿ, ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಕಂಪನಿ. ನಂತರ CAGR ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಅಲ್ಲಿ ಸ್ವಲ್ಪ ಮೈನಸ್ ಇದೆ, ಯಾಕಂದ್ರೆ ಇಲ್ಲಿ
ನೋಡಿದ್ವಿ ನಾವು 1700 1600 ಕೆಳದಿದೆ. ಹಾಗಾಗಿ ಅಬ್ವಿಯಸ್ಲಿ ಮೈನಸ್ ಇರುತ್ತೆ. 5 ಇಯರ್ಸ್ ಅಲ್ಲಿ ಚೆನ್ನಾಗಿದೆ, 3 ಇಯರ್ಸ್ ಅಲ್ಲೂ ಕೂಡ ಓಕೆ, 10 ಇಯರ್ಸ್ ಅಲ್ಲಿ ಜಸ್ಟ್ 2% ಇದೆ. ಹಾಗೆ ಸೇಲ್ಸ್ ಗ್ರೋತ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 3 ಇಯರ್ಸ್ ಅಲ್ಲಿ 8%, TTM ಅಲ್ಲಿ 13%, 5 ಇಯರ್ಸ್ ಅಲ್ಲಿ 5%, 10 ಇಯರ್ಸ್ ಅಲ್ಲಿ 2%. ಎಸ್ಪೆಷಲಿ ಲಾಸ್ಟ್ 3 ಇಯರ್ಸ್ ಇಂದ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ. ಇನ್ ಕೇಸ್ ಸೇಲ್ಸ್ ಗ್ರೋತ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ಅಬ್ವಿಯಸ್ಲಿ ಪ್ರಾಫಿಟ್ ಗ್ರೋತ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಆಫ್ ನೌ ಲಾಸ್ಟ್ 3 ಇಯರ್ಸ್ ಇಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 69.3% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS 13% ಇದ್ದಾರೆ, DIS 9% ಇದ್ದಾರೆ, ಪಬ್ಲಿಕ್ ಅರೌಂಡ್ 8% ಹೋಲ್ಡಿಂಗ್ ಇದೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಮೇ ಬಿ ಇದು ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದ್ರೆ ಮೊನ್ನೆ ತಾನೇ QIP ಮೂಲಕ 5,000 ಕೋಟಿ ರೈಸ್ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಸ್ವಲ್ಪ ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಹಾಗಂತ ಬ್ಯಾಡ್ ಅಂತ ಏನಲ್ಲ, ಯಾಕಂದ್ರೆ 73 ಇದ್ದಿದ್ದು 69ಕ್ಕೆ ಬಂದಿದೆ. ಆದ್ರೆ ತಗೊಂಡಿರೋದು ಯಾರು ನೋಡಿ, FIS ಅಂಡ್ DIS ಏನಿಲ್ಲ, FIS ತಗೊಂಡಿದ್ದಾರೆ. FIS DIS ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅಂತಂದ್ರೆ ಓಕೆ ಅದು. ಆದ್ರೆ ಇನ್ ಕೇಸ್ ಪ್ರಮೋಟರ್ ಸೆಲ್ ಮಾಡ್ತಿದ್ರೆ ಪಬ್ಲಿಕ್ ಅಕೌಂಟ್ ಗೆ ಬರ್ತಾ ಇದೆ ಅದು, ಅದರಲ್ಲೇ ಎಸ್ಪೆಷಲಿ ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಕನ್ಸರ್ನಿಂಗ್ ಪಾಯಿಂಟ್. ಬಟ್ ಇಲ್ಲೇನು ಆ ರೀತಿ ಆಗಿಲ್ಲ, ಪ್ರಮೋಟರ್ ಸೆಲ್ ಮಾಡಿದ್ದಾರೆ, FIS ಬೈ ಮಾಡಿದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಈಗಾಗಲೇ ನಾವು ಸಾಕಷ್ಟು ಸಲ ತಿಳ್ಕೊಂಡಿದೀವಿ ಕಂಪನಿ ಬಗ್ಗೆ, ಹಾಗೆ ಬಿಸ್ನೆಸ್ ಬಗ್ಗೆ ಕೂಡ ಗೊತ್ತಿದೆ. ಈಗ ತಾನೇ ಡೀಟೇಲ್ ಆಗಿ ನೋಡಿದ್ವಿ. ಥರ್ಮಲ್ ಪವರ್, ವಿಂಡ್ ಪವರ್, ಸೋಲಾರ್ ಪವರ್, ಹೈಡ್ರೋ ಪವರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇವನ್ ಟ್ರೇಡಿಂಗ್ ಕೂಡ ಮಾಡುತ್ತೆ ಪವರ್ ಟ್ರೇಡಿಂಗ್ ಅಲ್ಲಿ. ಹಾಗೆ ಪವರ್ ಸ್ಟೋರೇಜ್ ಬಿಸ್ನೆಸ್ ಕೂಡ ಇಳಿದಿದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಹೈಡ್ರೋಜನ್ ಅಲ್ಲಿ ಇದೆ, ಆಫರ್ ಸೆಲ್, ವೇರಿಯಸ್ ಬಿಸ್ನೆಸಸ್ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಖಂಡಿತ ಈ ಕಂಪನಿನ ಸ್ಟಡಿ ಮಾಡಬಹುದು. ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಅಂತ ನನಗೆ ಅನಿಸ್ತಿದೆ, ನಿಮ್ಗೂ ಅನಿಸ್ಬೇಕು ಅಂತ ಏನಿಲ್ಲ. ಬಟ್ ಇನ್ ಕೇಸ್ ನೆಕ್ಸ್ಟ್ 5 to 10 ಇಯರ್ಸ್ ಹೋಲ್ಡ್ ಮಾಡುವಂತವ್ರು ಸ್ಟಡಿ ಮಾಡಬಹುದು, ಯಾಕಂದ್ರೆ ಇಲ್ಲಿ ಗ್ರೋತ್ ಅಪಾರ್ಚುನಿಟಿ ಇದೆ. ರಿನ್ಯೂವಬಲ್ ಎನರ್ಜಿನಲ್ಲಿ, ನಂತರ ಪವರ್ ಸೆಕ್ಟರ್ ಅಲ್ಲಿ, ಎರಡು ಕಡೆ ಕೂಡ ಗ್ರೋತ್ ಅಪಾರ್ಚುನಿಟಿ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಆ ಅವಕಾಶವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ರೆಡಿ ಅಂತವ್ರು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಹಾಗೆ ಇದಷ್ಟೇ ಅಲ್ದ ಬೇರೆ ಕಂಪನಿಗಳು ಕೂಡ ಇದಾವೆ. ಟಾಟಾ ಪವರ್ ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಅದನ್ನು ಕೂಡ ಸ್ಟಡಿ ಮಾಡಬಹುದು. ಬೇರೆ ಕಂಪನಿಗಳನ್ನು ಬೇಕಿದ್ರು ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಅಂತದ್ದೇ ಒಳ್ಳೆ ಅವಕಾಶಗಳ ನಿರೀಕ್ಷೆಯಲ್ಲಿ ಖಂಡಿತ ಇನ್ವೆಸ್ಟರ್ಸ್ ಇದ್ದಾರೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ. ಇನ್ ಕೇಸ್ ನೀವು 2030 ಟೈಮ್ ಕೊಟ್ರೆ ಈ ಕಂಪನಿಯಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಗಳಿಸಬಹುದು ಅಂತ ಪೊಟೆನ್ಶಿಯಲ್ ಅಂತೂ ಕಾಣ್ತಾ ಇದೆ, ಫ್ಯೂಚರ್ ಔಟ್ಲುಕ್ ಅನ್ನ ನೋಡಿದ್ರೆ. ಬಟ್ ಅದೆಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಯಾರು ಅಡ್ವಾನ್ಸ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ಟೈಮೇ ಹೇಳ್ಬೇಕು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.